ಅದಕ್ಕೆ ಅದಕ್ಕೆ ಏನಾಯ್ತು ದಾದಾ? ಬಾವ ನಿಮ್ ದಾದಂಗ್ ಗುಂಡು ಬಿದ್ದಿದೆ. ದಾದಾ ಸರ್ ಸರ್ ಏನ್ ಮಾಡ್ತೀನಿ?
ನನ್ನ ಮಗ ಏನಕ್ಕೋ ನಾಲಾಯಕ್ ನನ್ನ ಮಕ್ಳ ಏನ್ ಮಾಡಿದೀರಿ ಅಂತ ನಿಮ್ಗೆ ಅರಿವಿದ್ಯಾ? ನಮಗ್ ನಾವೇ ಮಣ್ಣಾಗ್ದು ಹೂತಾಕೊಂಡಿದ್ದೀವಿ. ನನ್ ಕರ್ಮ ನಿಮ್ಮಂತವ್ರನ್ನೆಲ್ಲ ಇಟ್ಕೊಂಡಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ಶೂಟ್ ಮಾಡ್ಬೇಕಂತ ಮಾಡ್ಬಿಟ್ಟೆ ಸರ್. ನನ್ನ ಕಣ್ಮುಂದೆ ಯಾರು ನಿಂತ್ಕೋಬೇಡಿ, ಯಾರು ನಿಂತ್ಕೋಬೇಡಿ. ಮೊದ್ಲು ಎಲ್ಲಿಂದ ಔಟ್ ಹೋಗಿ ಹೋಗು, ಹೋಗು ಹೋಗು. ಆರ್ಯ, ನೀನ್ ಯಾಕೋ ಅಲ್ಲಿಗೆ ಬರಕ್ ಹೋದೆ? ಇಲ್ಲ ಸರ್, ನಮಗೆ ಇದ್ರ ಬಗ್ಗೆ ಇನ್ನೂ ಸ್ಪಷ್ಟವಾಗಿ ಏನೂ ಗೊತ್ತಿಲ್ಲ. ಯು ಡೋಂಟ್ ವರಿ ಸರ್, ನಾವು ನಿಮ್ಗೆ ತಿಳಿಸ್ತೀವಿ. ಓಕೆ? ಹಲೋ? ನೋ 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 ಸರ್, ನೋಡಿ ದಯವಿಟ್ಟು ನೀವು ರೂಮರ್ಸ್ನೆಲ್ಲ ನಂಬೋದಕ್ಕೆ ಹೋಗಬೇಡಿ. ಏನೇ ವಿಷಯ ಇದ್ರೂ ನಮ್ಮ ವರ್ಧನ್ ಮನೆಯಿಂದ ಅಥವಾ ಕಂಪನಿ ಕಡೆಯಿಂದ ನಾವೇ ನಿಮಗೆ ಕ್ಲಾರಿಟಿ ಕೊಡ್ತೀವಿ. ಯಾ ವಾಟ್ ದ ಹೆಲ್, ಆಲ್ರೆಡಿ ನ್ಯೂಸ್ ಹೇಗೋ ಹೊರಗೆ ಹೋಗ್ಬಿಟ್ಟಿದೆ. ನಾನು ಎಷ್ಟು ಅಂತ ರೂಮರ್ಸ್ ಅಂತ ಮ್ಯಾನೇಜ್ ಮಾಡೋದು ಹೇಳಿ? ದೇವಸ್ಥಾನದ ಹತ್ರ ಗನ್ ಫೈರ್ ಸೌಂಡ್ ಕೇಳಿಸು ಅಂತ ಯಾರ್ಯಾರೋ ಫೋನ್ ಮಾಡಿ ಕೇಳ್ತಾ ಇದ್ದಾರೆ. ಅಲ್ಲಿ ದಾದಾಗ ಏನಾದರೂ ಆಯ್ತಾ ಅಂತ ಪಾರ್ಟ್ನರ್ಸ್ ಎಲ್ಲ ವಿಚಾರಿಸ್ತಾ ಇದ್ದಾರೆ. ಡೋಂಟ್ ನೋ ವಾಟ್ ಟು ಡು. ಇಂಥ ಟೈಮಲ್ಲಿ ಆ ಜೇಂಡೆ ಎಲ್ಲಿ ಹಾಳಾಗೋದ? ಯಾವಾಗಲೂ ಜೊತೆಲಿರೋನು ಈಗ ನೋಡಿದ್ರೆ ಕಣಿಗೆ ಕಾಣಿಸ್ತಾ ಇಲ್ಲ. ಹರ್ಷ, ಕೂಗ್ಬೇಡ. ಮಾಮ್ ಎಲ್ಲ ರೆಸ್ಟ್ ಮಾಡ್ತಿದ್ದಾರೆ. ಇವನ್ ಶಿ ಇಸ್ ಅಪ್ಸೆಟ್. ಹರ್ಷ, ಎಕ್ಸಾಕ್ಟ್ ಆಗಿ ಅಲ್ಲಿ ಏನಾಯ್ತು ಅಂತ ನಿನಗಾದ್ರೂ ಗೊತ್ತಾ? ಯಾರ ಮೇಲೆ ಮಾಡಿದ ಅಟ್ಯಾಕ್ ಅದು? ಯಾವತ್ತೂ ಇಲ್ದಿರೋಳು ಎಲ್ರು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಲು. ಅಲ್ಲಿ ನೋಡಿದ್ರೆ ಹೀಗೆ. ವಾಟ್ ಆರ್ ಯು ಟ್ರೈಯಿಂಗ್ ಟು ಸೇ? ನಾನು ಏನೂ ಹೇಳ್ತಾ ಇಲ್ಲ, ಅಲ್ಲಿ ಏನಾಗಿರ್ಬೋದು ಅಂತ ಯೋಚನೆ ಮಾಡ್ತಿದ್ದೀನಿ ಅಷ್ಟೆ. ಏನಾಯ್ತು ಅನ್ನೋದಕ್ಕೆ ದಾದಾನೇ ಉತ್ತರ ಕೊಡಬೇಕು. ಈಸ್ ದ ರೀಸನ್ ಬಿಹೈಂಡ್ ಇಟ್. ಮಂದ, ಕುಡಿಯೋದಕ್ಕೆ ನೀರು ತಗೊಂಬಂದು ಯಾಕೆ ಹಾಗೆ ನಿಂತಿದ್ಯಾ? ಕುಡಿಯೋದಕ್ಕೆ ಕೊಡು. ಮಂದ, ಅಕ್ಕ, ದೇವಸ್ಥಾನದಲ್ಲಿ ಏನಾಯ್ತು ಅಂತ ಕೇಳಿಸ್ಕೊಂಡು ಹೀಗೆ ನಡಕ್ತಿದ್ಯಾ? ಹಾಗೇನಿಲ್ಲ ಅಕ್ಕ. ಇದನ್ನ ಯಾರ ಹತ್ರ ಹೇಳ್ಕೋಬೇಡ. ಸರಿ ಯಜಮಾನ್ರೆ. ನೀರು ಕೊಡು. ಸರಿ ಅಕ್ಕ.
ನೀವು ಯಾರು ಎಂಥವ್ರು ಅಂತ ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುವಾಗ ನೀವು ನನಗೆ ಸಂಜಯ್ ಪಾಟೀಲ್ ಆಗಿ ಕಾಣಿಸ್ಕೊಂಡ್ರಿ. ಅನ್ನೋ ಹಠ, ರಾಜ್ ನಂದಿನಿ ಅವ್ರ ಮೇಲಿದ್ದಂಥ ಪ್ರೀತಿ, ಇದರಲ್ಲಿ ಯಾವ್ದು ನಿಜ ಯಾವ್ದು ಸುಳ್ಳು ಸರ್? ಈ ಅನುಗೆ ಬ್ಲ್ಯಾಂಕ್ ಚೆಕ್ ಕೊಟ್ಟು ನಂಬಿಕೆನೇ ಪ್ರೀತಿಗಿಂತ ದೊಡ್ಡು ಅಂತ ಹೇಳಿದ ಆರ್ಯವರ್ಧನಾಗೆ ನೀವಿನ್ನೂ ಉಳಿದಿದ್ದೀರಾ ಸರ್? ಅಥವಾ ರಾಜ್ ನಂದಿನಿನ ಕೊಂದು ಅವ್ರ ಇಡೀ ಆಸ್ತಿನ ಕಿತ್ಕೊಂಡಂಥ ಮೋಸಗಾರ ಆರ್ಯವರ್ಧನ್ ನಿಮ್ಮಲ್ಲಿ ಹಾಗೆ ಇದ್ದಾನ? ನನ್ನನ್ನು ಕಾಪಾಡೋದಕ್ಕೆ ನೀವು ನಿಮ್ಮ ಪ್ರಾಣನೂ ಲೆಕ್ಕಿಸ್ದೆ ಗುಂಡೇಟ್ ತಿಂದ್ರ ಸರ್? ಮೇಡಮ್ ಮೇಡಮ್ ಯಾ ಡಾಕ್ಟರ್? ಬುಲೆಟ್ನ ರಿಮೂವ್ ಮಾಡಿ ಡ್ರೆಸ್ಸಿಂಗ್ ಮಾಡಿದ್ದೀನಿ. ಅನಸ್ತೇಷಿಯಾ ಇನ್ಫ್ಲೂಯೆನ್ಸ್ ಹೇಳಿದ ಮೇಲೆ ಪ್ರಜ್ಞೆ ಬರುತ್ತೆ. ಇವ್ರ ಪ್ರಾಣಕ್ಕೇನು ಅಪಾಯ ಇಲ್ಲ ಅಲ್ವಾ ಡಾಕ್ಟರ್? ಇಲ್ಲ, ಆದರೆ ಇದು ಲೀಗಲ್ ಅಲ್ಲ ಮೇಡಮ್. ಈ ಥರ ಶೂಟೌಟ್ ಆಗಿರೋದನ್ನ ಪೊಲೀಸ್ಗೆ ಇನ್ಫಾರ್ಮ್ ಮಾಡದೆ ಮನೇಲೇ ಬಂದು ಟ್ರೀಟ್ಮೆಂಟ್ ಕೊಡ್ತಿರೋದು ಕಾನೂನು ಬಾಹಿರ ಮೇಡಮ್. ಇದೆಲ್ಲ ಹೊರಗಡೆ ಗೊತ್ತಾದರೆ ಮುಂದೆ ಲೈಫ್ ಲಾಂಗ್ ನಾನು ಪ್ರಾಕ್ಟೀಸೇ ಮಾಡೋಕ್ಕಾಗಲ್ಲ. ನನಗೂ ಕೆಟ್ಟ ಹೆಸರು ಬರುತ್ತೆ. ಇಲ್ಲ ಡಾಕ್ಟರ್, ಈ ವಿಷಯ ಯಾರಿಗೂ ಗೊತ್ತಾಗಲ್ಲ. ಡೋಂಟ್ ವರಿ. ನೀವು ನನ್ನ ಸಮಾಧಾನಕ್ಕೋಸ್ಕರ ಹೀಗೆಲ್ಲ ಹೇಳ್ತಿದ್ದೀರಾ ಅಂತ ನನಗೂ ಗೊತ್ತಿದೆ ಮೇಡಮ್. ಆರ್ಯವರ್ಧನ್ ಅವ್ರಿಗೆ ಏನೇ ಆದರೂ ಅದು ದೊಡ್ಡ ನ್ಯೂಸ್ ಆಗತ್ತೆ. ಮೀಡಿಯಾ ಯಾವಾಗಲೂ ಇವ್ರ ಮೇಲೆ ಒಂದು ಕಣ್ಣಿಟ್ಟಿರುತ್ತೆ. ಅದು ಅಲ್ಲದೆ ಇವ್ರಿಗೆ ಶೂಟೌಟ್ ಆಗಿರೋದು ಪಬ್ಲಿಕ್ ಪ್ಲೇಸಲ್ಲಿ. ಖಂಡಿತ ಈ ಸುದ್ದಿ ಹೊರಗಡೆ ಹರಡಿರುತ್ತೆ ಮೇಡಮ್. ಡಾಕ್ಟರ್, ನೀವು ದಯವಿಟ್ಟು ಚಿಂತೆ ಮಾಡಬೇಡಿ. ವರ್ಧನ್ ಕುಟುಂಬಕ್ಕೆ ಸಹಾಯ ಮಾಡಿದವ್ರನ್ನ ಈ ಮನೆ ಯಾವತ್ತೂ ಕೈ ಬಿಟ್ಟಿಲ್ಲ, ಬಿಡೋದು ಇಲ್ಲ. ನಿಮ್ಮನ್ನ ನಾನೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು, ಹಾಸ್ಪಿಟಲ್ ಅಂತ ಹೋದ್ರೆ ಕೇಸ್ ಫೈಲ್ ಆಗುತ್ತೆ. ನೀವೇ ಹೇಳಿದ್ರಲ್ಲ ಡಾಕ್ಟರ್, ಮೀಡಿಯಾ ಕಣ್ಣಿಟ್ಟಿರುತ್ತೆ ಅಂತ. ಈ ವಿಷಯ ಪಬ್ಲಿಕ್ ಆದ್ರೆ ಏನೆಲ್ಲ ಆಗ್ಬೋದು ಅನ್ನೋದನ್ನ ಊಹಿಸ್ಕೊಳ್ಳೋದಕ್ಕೂ ಆಗ್ತಿಲ್ಲ. ಬಿಸ್ನೆಸ್ ವಿಷಯದಲ್ಲಿ ಯಾರೆಲ್ಲ ವೈರಿಗಳಿದ್ದಾರೆ ಅನ್ನೋದನ್ನ ನಾವು ಅನ್ಅಫಿಷಿಯಲ್ ಆಗಿ ಕಂಡುಹಿಡಿತೀವಿ ಡಾಕ್ಟರ್. ನಿಮ್ಮ ಸಹಕಾರಕ್ಕೆ ಥ್ಯಾಂಕ್ ಯು. ಇಟ್ಸ್ ಓಕೆ ಮೇಡಮ್. ವರ್ಧನ್ ಕುಟುಂಬದಿಂದ ಸಹಾಯ ಪಡ್ಕೊಂಡಿರೋರಲ್ಲಿ ನಾನು ಒಬ್ಬ. ಆರ್ಯ ಸರ್ಗೆ ನಾನು ಯಾವತ್ತೂ ಚಿರಋಣಿ. ಆದರೂ ಇದರಿಂದ ನಿಮ್ಗೆ ಯಾವುದೇ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೆ ನಿಮ್ಗೆ ಹೇಳಿದೆ. ಸರಿ, ನಾನಿನ್ನು ಬರ್ತೀನಿ ಮೇಡಮ್. ಈಗ ಇವ್ರಿಗೇನು ತೊಂದರೆ ಇಲ್ಲ ಅಲ್ವಾ ಡಾಕ್ಟರ್? ಇಲ್ಲ ಮೇಡಮ್. ಇನ್ನೊಂದು ವಿಷಯ, ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಯಾವುದೇ ಮೆಡಿಸನ್ನು ತಗೊಳಕ್ಕಾಗಲ್ಲ. ಅದನ್ನು ತಲುಪಿಸೋ ವ್ಯವಸ್ಥೆ ನಾನು ಮಾಡ್ತೀನಿ. ಅವರಿಗೆ ಪ್ರಜ್ಞೆ ಬರೋವರೆಗೂ ಜೊತೆಲೇ ಇರಿ. ಯಾಕೆಂದರೆ ನೋವು ಸ್ವಲ್ಪ ಜಾಸ್ತಿ ಇರುತ್ತೆ. ಏನೇ ಇದ್ರೂ ನನಗೆ ಫೋನ್ ಮಾಡಿ.
ಆರ್ಯ ಸರ್ ಇಷ್ಟೊತ್ತಾದರೂ ಬಂದೇ ಇಲ್ವಲ್ಲ? ಹೀಸ್ ನೆವರ್ ಲೇಟ್ ಫಾರ್ ವರ್ಕ್. ಲೆಟ್ ಮಿ ಚೆಕ್. The number you are calling is either unreachable or switched off at the moment. ನಾಟ್ ರೀಚಬಲ್ ಬರ್ತಿದೆ. ಎಲ್ಲಿದ್ದಾರೆ? ಲೆಟ್ ಮಿ ಕಾಲ್ ಅನು. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಉತ್ತರಿಸುತ್ತಿಲ್ಲ. ಅನು ಕೂಡ ಕಾಲ್ ರಿಸೀವ್ ಮಾಡ್ತಿಲ್ವಲ್ಲ? ಬ್ಯುಸಿ ಇದ್ದಾಳ ಅಥವಾ ಏನಾದರೂ ಪ್ರಾಬ್ಲಮಲ್ಲಿ ಸಿಗಾಕೊಂಡಿದ್ದಾಳ? ಇಸ್ ಎವ್ರಿಥಿಂಗ್ ಓಕೆ? ಮ್ಯಾಮ್, ಕಾಲ್ ಬಂದಿದೆ. ಹೂ ಇಸ್ ಇಟ್? ಇನ್ಸ್ಪೆಕ್ಟರ್ ಕಾಲ್ ಮಾಡಿದ್ದಾರೆ. ಇನ್ಸ್ಪೆಕ್ಟರ್? ಹೌದು ಮೇಡಮ್, ಆರ್ಯ ಸರ್ನ ಕೇಳ್ಕೊಂಡು ಕಾಲ್ ಮಾಡಿದ್ದಾರೆ. ಓಕೆ. ಹಲೋ ಸರ್, ದಿಸ್ ಇಸ್ ಮೀರಾ ಹೆಗ್ಡೆ, ವೈಸ್ ಪ್ರೆಸಿಡೆಂಟ್ ಆಫ್ ವರ್ಧನ್ ಗ್ರೂಪ್ಸ್. ಹೌ ಕ್ಯಾನ್ ಐ ಹೆಲ್ಪ್ ಯು? ಹಲೋ ಮೇಡಮ್, ನಾನು ಆರ್ಯವರ್ಧನ್ ಅವ್ರ ಹತ್ರ ಮಾತಾಡಬೇಕಿತ್ತು. ಅವ್ರಿಗೆ ಆಫೀಸಲ್ಲಿ ಇಲ್ಲ ಸರ್. ವಾಟ್ಸ್ ದ ಮ್ಯಾಟರ್? ಏನಿಲ್ಲ, ಜಸ್ಟ್ ಅವ್ರು ಹೇಗಿದ್ದಾರೆ ಅಂತ ತಿಳ್ಕೊಬೇಕಿತ್ತು. ಇಸ್ ಇಟ್ ಫೈನ್? ಆರ್ಯವರ್ಧನ್ ಅವರು ನನಗೆ ನೇರವಾಗಿ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ, ಅದಕ್ಕೆ ಆಫೀಸಿಗೆ ಫೋನ್ ಮಾಡಬೇಕಾಯ್ತು. ಆ್ಯಕ್ಚುಲಿ ಸರ್, ನನಗೂ ಅವರು ಕಾಂಟ್ಯಾಕ್ಟಿಗೆ ಸಿಗ್ತಿಲ್ಲ. ಆಫೀಸಿಗೆ ಬರಬೇಕಿತ್ತು ಆ್ಯಂಡ್ ಇವನ್ ಐ ಆಮ್ ವೇಟಿಂಗ್. ಓಕೆ ಮೇಡಮ್, ಏನು ತೊಂದರೆ ಇಲ್ಲ ಅಲ್ವಾ? ನೋ ಸರ್, ಅಬ್ಸಲ್ಯೂಟ್ಲಿ ನಾಟ್. ಯಾಕೆ ಕೇಳ್ತಾ ಇದ್ದೀರಾ? ಜಸ್ಟ್ ಹಾಗೆ ಕೇಳಿದೆ ಅಷ್ಟೇ. ಆಲ್ ರೈಟ್ ಸರ್, ನಾನು ಅವ್ರು ಎಲ್ಲಿದ್ದಾರೆ ಅಂತ ತಿಳ್ಕೊಂಡು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಪರವಾಗಿಲ್ಲ, ಅಲ್ಲೇನು ತೊಂದರೆ ಇಲ್ಲ ಅಂದರೆ ನೋ ಪ್ರಾಬ್ಲಮ್. ಇಲ್ಲ ಸರ್, ಏನೂ ಪ್ರಾಬ್ಲಮ್ ಇಲ್ಲ. ಓಕೆ ದೆನ್, ಥ್ಯಾಂಕ್ ಯು. ಯಾ, ಥ್ಯಾಂಕ್ ಯು. ಮೀರಾ, ಅಲ್ಲಿ ಝಂಡೆ ಇದ್ದಾನಲ್ವಾ, ಒಂದು ನಿಮಿಷ ಫೋನ್ ಕೊಡು, ಅವನಿಗೂ ಹೇಳ್ಬಿಡ್ತೀನಿ. ಚೇಂಡೆ ಯಾಕಿನ್ನೂ ಬಂದಿಲ್ಲ? ಆರ್ಯ ಸರ್ ಕೂಡ ಬಂದಿಲ್ಲ. ಏನೂ ಆಗಿದೆ. ಲೆಟ್ ಮಿ ಟ್ರೈ ಟು ರೀಚ್ ಚೇಂಡೆ. ನಿಮ್ಮನ್ನು ಟ್ರೀಟ್ ಮಾಡಿದಂಥ ಡಾಕ್ಟರ್ ಸಹ ನೀವು ಅವ್ರಿಗೆ ಸಹಾಯ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಹೋಗ್ತಿದ್ದಾರೆ. ನೀವು ಮಾಡಿರೋ ಒಳ್ಳೆ ಕೆಲಸಗಳೇ ನಿಮ್ಮನ್ನು ಈಗ ಕಾಪಾಡ್ತಿದ್ದಾವ? ನಿಮ್ಮನ್ನು ಮಾತ್ರ ಅಲ್ಲ, ನನ್ನೂ ಕಾಪಾಡ್ತು. ನನ್ನನ್ನು ಕಾಪಾಡ್ದವ್ರ ಮೇಲೆ ನಾನು ಪ್ರತೀಕಾರ ತೀರಿಸ್ಕೊಳ್ಳೋದಾದ್ರೂ ಹೇಗೆ? ಇದೆಂಥ ಪರೀಕ್ಷೆ ನನಗೆ. ನನ್ನೊಳಗೊಂದು ಜೀವ ಕೊಟ್ಟು ನನ್ನ ಜೀವನ ಉಳಿಸ್ದವ್ರು ನೀವು. ಆದರೆ ನಾನು ನನ್ನ ಜೀವನದ ಉದ್ದೇಶನೇ ಇವ್ರಿಗೆ ಶಿಕ್ಷೆ ಕೊಡಿಸೋದು ಅಂತ ಬದುಕ್ತಾ ಇದ್ದೀನಿ.